ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕ್ರೀಡಾಂಗಣಗಳಲ್ಲಿ ಈಗಾಗಲೇ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಿ ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಪ್ರಾಕ್ಟೀಸ್ ಮಾಡಲು ಅನುಕೂಲ ಮಾಡಿಕೊಡಲಾಗಿದೆ. ಆದರೆ ಕೇವಲ ರಾಯಚೂರು ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮಾತ್ರ ಇಲ್ಲಿನ ಸ್ಥಳೀಯ ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಸಿಂಥೆಟಿಕ್ ಟ್ರ್ಯಾಕ್ ಅಳವಡಿಸದೇ ಇರುವುದರಿಂದ ತುಂಬಾ ಅನ್ಯಾಯವಾಗಿದೆ. ಇದರಿಂದ ರಾಜ್ಯದ ಅಥ್ಲೆಟಿಕ್ ಅಸೋಸಿಯೇಷನ್ ನವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡೆಗಳನ್ನು ನೀಡುತ್ತಿಲ್ಲ. ಇದರಿಂದ ಜಿಲ್ಲೆಯ ಅನೇಕ ಕ್ರೀಡಾಪಟುಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಲ್ಲಿ ತೀರಾ ಹಿನ್ನಡೆಯನ್ನು ಅನುಭವಿಸುವಂತಾಗಿದೆ ಎಂದು ಬೇಸರ ಹೊರಹಾಕಿದರು. ಈ ಹಿಂದೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಹಿಂದೆ 2021-22ರಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲು 2.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದರೂ ಕೆಲವು ಕಾರಣಗಳಿಂದ ಬಳಸಿಕೊಳ್ಳಲಾಗದಿರುವುದರಿಂದ ಅದು ವಾಪಸ್ಸು ಹೋಗಿದೆ. ಅಂದಿನಿಂದ ಇಂದಿನವರೆಗೂ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡುವುದು ನಮ್ಮ ಜಿಲ್ಲೆಗೆ ಕನಸಿನ ಮಾತಾಗಿದೆ. ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಅಥ್ಲೆಟಿಕ್ಸ್ ಮಹತ್ತರ ಯೋಜನೆಯಡಿ ಹಾಕಿ ಮತ್ತು ಫುಟ್ಬಾಲ್ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ವಾರ್ಷಿಕ 36 ಲಕ್ಷ ಬಿಡುಗಡೆಯಾಗುತ್ತಿದೆ. ಆದರೆ ಕ್ರೀಡಾಪಟುಗಳಿಗೆ ಪ್ರಾಕ್ಟೀಸ್ ಮಾಡಲು ಸೂಕ್ತ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದ ಕಾರಣ ಪ್ರಾಕ್ಟೀಸ್ ಮಾಡದೆ ಕೇವಲ ಊಟ ಮಾಡಿ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ಸಿಂಥೆಟಿಕ್ ಟ್ರ್ಯಾಕ್ ಅಳವಡಿಸಿದ್ದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ಸುಮಾರು ಕ್ರೀಡಾಪಟುಗಳು ನೋಂದಣಿ ಮಾಡಿಸಿಕೊಂಡು ಶುಲ್ಕ ನೀಡುವುದರಿಂದ ಆದಾಯವೂ ಸಹ ಸರ್ಕಾರದ ಬೊಕ್ಕಸಕ್ಕೆ ಬರುತ್ತದೆ ಹಾಗೂ ಜಿಲ್ಲೆಯಿಂದ ಉತ್ತಮ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಆದ್ದರಿಂದ ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು, ಸಚಿವರು, ಯುವಜನ ಮತ್ತು ಕ್ರೀಡಾ ಇಲಾಖೆಯ ಸಚಿವರು ನಮ್ಮ ರಾಯಚೂರು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲು ತ್ವರಿತಗತಿಯಲ್ಲಿ ಅಗತ್ಯ ಅಂದಾಜು ಪ್ರಕ್ರಿಯೆ ತಯಾರಿಸಿ ಅದರ ಪ್ರಕಾರ ಅನುದಾನ ಬಿಡುಗಡೆ ಮಾಡಿ ತಕ್ಷಣವೇ ಕಾಮಗಾರಿ ಪ್ರಾರಂಭಿಸುವಂತೆ ಕೋರಿದರು. ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾರೆ. ಸರ್ಕಾರ ಹಿಂದೆ 2021-22ರಲ್ಲಿ ಹಿಂದೆ ಜಿಲ್ಲಾಧಿಕಾರಿಗಳಾದಂಥ ಫಿರೋಜ್ ಯಾದವ್ ಅವರು 2.94 ಲಕ್ಷ ರೂಪಾಯಿ ಮಂಜೂರು ಮಾಡಿದರು. ಆದರೆ ಹಣ ಅದು ಸರಿಯಾಗುತ್ತಿಲ್ಲ, ಇದು ಹೆಚ್ಚಿಗೆ ಆಗಬೇಕಾಗುತ್ತದರಿಂದ ವಾಪಸ್ ಹೋಯಿತು. ಆದರೆ ಇಲ್ಲಿವರೆಗೆ ಎಷ್ಟು ಬೇಕು ಆಗಲಿಲ್ಲ, ಹಣನೂ ಬರಲಿಲ್ಲ. ಇಲ್ಲಿ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇದೆ, ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದ್ದಾರೆ. ಆದರೆ ರಾಯಚೂರು ನಗರದಲ್ಲಿ ಮಾತ್ರ ಇಲ್ಲಿವರೆಗೆ ಆಗಲಿಲ್ಲ. ಹಿಂದೆನೂ 2001-2002 ಹಳೇ ಕ್ರೀಡಾಂಗಣ ಇದ್ದಾಗ ಸ್ಟೇಡಿಯಂ ಇದ್ದಾಗ ಆವಾಗೂ ಬಂದಿತ್ತು. ಆದರೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ, ಆವಾಗೂ ಅನ್ಯಾಯ ಆಗ್ತದೆ. ಸಿಂಥೆಟಿಕ್ ಟ್ರ್ಯಾಕ್ ಆಯಿತು, ನಿರ್ಮಾಣನೂ ಮಾಡಿದರು, ಆದರೆ ಒಳ್ಳೆಯ ಕ್ವಾಲಿಟಿ ಆಗಲಿಲ್ಲ, ಅದು ಕೆಟ್ಟೋಯಿತು. ಆ ಕಾರಣದಿಂದಲೇ ಸ್ಟೇಡಿಯಂನ ಕಡಿಮೆ ಹೊಸ ಸ್ಟೇಡಿಯಂ ಕಟ್ಟಿದರು. ಆದರೆ ಇಲ್ಲಿವರೆಗೆ ಸಿಂಥೆಟಿಕ್ ಟ್ರ್ಯಾಕ್ ಆಗಲಿಲ್ಲ. ಯಾವುದು ಅವಶ್ಯಕತೆ ಇದೆ ಅದು ಇಲ್ಲಿವರೆಗೆ ಆಗಲಿಲ್ಲ. ಇಲ್ಲಿ ಆರಿಸುವಂಥ ರಾಜಕೀಯ ನಾಯಕರಿಗಾಗಲಿ, ಇಲ್ಲಿಂದ ಬಂದಂಥ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಕಾಳಜಿನೇ ಇಲ್ಲ. ರಾಯಚೂರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ನೋಡ್ತಾ ಇದ್ದೀವಿ, ಯಾವುದೇ ಆಟ ಆಡಲಿಕ್ಕೆ ಸರಿಯಾದಂಥ ಆಡೋದ ಬಯಲಿಲ್ಲ. ಈ ದೊಡ್ಡದಾದಂಥ ಕ್ರೀಡಾಂಗಣ ಇದೆ, ಒಳ್ಳೆಯ ರೀತಿಯಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ಸಿಂಥೆಟಿಕ್ ಟ್ರ್ಯಾಕ್ ಆದರೆ ಎಲ್ಲ ಶಾಲೆಯ ಮಕ್ಕಳು, ಕಾಲೇಜಿನ ಮಕ್ಕಳು ಅಲ್ಲಿ ಓದಲಿಕ್ಕೆ ಅವಕಾಶ ಆಗ್ತದೆ. ಈಗ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದೆ ಓದಲಿಕ್ಕೆ ಆಗೋದಿಲ್ಲ. ಹಿಂದೆ ನಾವು ಮನೆಯಲ್ಲೇ ಓದ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಸಿಂಥೆಟಿಕ್ ಟ್ರ್ಯಾಕ್ ಬಂದಿರೋದ್ರಿಂದ ಮಕ್ಕಳು ಅದೇ ಬೇಕಂತಾರೆ. ಅದರಲ್ಲೇ ಓದಲಿಕ್ಕೆ ಅವ್ರಿಗೆ ಸರಿಯಾಗಿರ್ತದೆ. ಆ ದೃಷ್ಟಿಯಿಂದ ಅದು ಬೇಕೇ ಬೇಕು. ಆ ಕಾರಣದಿಂದ ನಾವು ರಾಜಕೀಯ ಮುಖಂಡರಿಗೆ, ಇಲ್ಲಿ ಆರಿಸಿರುವಂಥ ಶಾಸಕರಿಗೆ, MP ಅವರಿಗೆ, ಇಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ, ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕು. ಆದರೆ ಮಾತ್ರ ಒಳ್ಳೆಯ ಗ್ರೌಂಡ್ ಆಗ್ತದೆ, ಒಳ್ಳೆಯ ಮಕ್ಕಳು ಆಟ ಆಡಲಿಕ್ಕೆ ಅವಕಾಶ ಇರ್ತದೆ. ನಿಮ್ಗೆ ಗೊತ್ತಿದೆ, ಹಿಂದೆ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ದಾಗ ಇಲ್ಲಿ ಸ್ಟೇಟ್ ರೂರಲ್ ಅಥ್ಲೆಟಿಕ್ಸ್ ಗ್ರೂಪ್ ಮಾಡಿದೆ. ಅದು ಅಥ್ಲೆಟಿಕ್ಸ್ ಆ್ಯಂಡ್ ಗೇಮ್ಸ್ 3 ದಿವಸ ಅತಿ ವೈಭವದಿಂದ ಆಯಿತು. ಜಾತ್ರೆ ಆದಂಗೆ ಆಯಿತು.
ಆಮೇಲೆ ನಾನು MLA ಆದಾಗ 2005ರಲ್ಲಿ ಸೌತ್ ಇಂಡಿಯಾದ ಅಥ್ಲೆಟಿಕ್ಸ್ ಮಾಡಿದೆ. ಎಲ್ಲ ರಾಜ್ಯಗಳಿಂದ ಬಂದಂಥ ಅಥ್ಲೆಟಿಕ್ಸ್ ಕಾರ್ಯಕ್ರಮ ಆಯಿತು. ಆದರೆ ಇದು ಆಸೆ ಬಂದಂಥ ಜನರಿಗೆ ಅದರ ಬಗ್ಗೆ ಗೌರವನೇ ಇಲ್ಲ. ಆಟ ಆಡಬೇಕು, ಮಕ್ಕಳ ಆರೋಗ್ಯ ಸರಿಯಾಗಿ ಆಗ್ತದೆ, ಮಕ್ಕಳ ಪ್ರತಿಭೆ ಹೊರಗೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಇಂಥ ವ್ಯವಸ್ಥೆಯನ್ನು ನೋಡಲಿಕ್ಕೆ ಈಗ ಯಾರಿಗೂ ಇಚ್ಛೆ ಇಲ್ಲ. ಅದರ ಜೊತೆಗೆ ನೀವು ಮನೆತನ ಹೇಳಿದ್ರಿ, ಇದು ಜಿಲ್ಲಾ ಉತ್ಸವ. ನಾನು 2005ರಲ್ಲಿ MLA ಆದಾಗ ಜಿಲ್ಲಾ ಉತ್ಸವ ಮಾಡಿಸಿದೆ. ಅದು ಯಾವುದೂ ಜನರಿಗೆ ಇಲ್ಲ, ಬರೇ ಓಟು ಬೇಕು, ರಾಜಕೀಯ ಅಧಿಕಾರ ಬೇಕು ಅಷ್ಟೇ. ಜನರ ಸಲುವಾಗಿ ಮಾಡುವಂಥ ವಿಚಾರ ಯಾವ ರಾಜಕೀಯ ನಾಯಕರಿಗೂ ಇಲ್ಲ. ಇದರೇ ತಿರಬೇಕು. ಇದು ಓದಿದಂಥ ಮಕ್ಕಳಿಗೆ ಇಷ್ಟೊಂದು ಶಾಲೆಯಲ್ಲಿ ಓದಂಥ ಮಕ್ಕಳೇ ಕಾಲೇಜಲ್ಲಿ ಎಲ್ಲ ಕಾಲೇಜಸ್ ಇವೆ. ಅವ ಅಷ್ಟು ಕಾಲೇಜಸ್ ಇದ್ದಿಲ್ಲ. ಒಂದು ಎಲಿಮೆಂಟ್ ಕಾಲೇಜ್ ಒಂದೇ ಇತ್ತು, ಇದು 4-5 ಕಾಲೇಜಸ್ ಇವೆ. ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜಲ್ಲಿ 2 ಇವೆ, ಇಂಜಿನಿಯರಿಂಗ್ ಕಾಲೇಜ್ 2 ಇವೆ. ಆದರೆ ಇಷ್ಟೊಂದು ಮಕ್ಕಳಿಗೆ ಆಟ ಅವರ ಆರೋಗ್ಯ ಸರಿಪಡಿಸಿಕೊಳ್ಳಲಿಕ್ಕೆ ಇಂಥ ಆಟದ ಮೈದಾನ ಸರಿಯಾಗಿರುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ಭಾವನೆ ಯಾವ ರಾಜಕಾರಣವಿಲ್ಲ. ಕಾರಣ ನಾನು ಒತ್ತಾಯ ಮಾಡ್ತಿದ್ದೀನಿ, ಈ ಸಿಂಥೆಟಿಕ್ ಟ್ರ್ಯಾಕ್ ತಕ್ಷಣ ಮಾಡಿಕೊಡ್ಬೇಕು. ಈ ಕಲ್ಯಾಣ ಹೈದರಾಬಾದ್ ಕನ್ನಡ ಕೋರ್ಟ್ನಲ್ಲಿ 5,000 ಕೋಟಿ ರೂಪಾಯಿ ಬರ್ತದೆ. ಅಂತ ದೊಡ್ಡದಾದ ಮೊತ್ತ ಬಂದಾಗ ಒಂದು ಟ್ಯಾಂಕ್ ಒಂದು ಟ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ, ಒಂದು 5 ಕೋಟಿ ರೂಪಾಯಿ ಕೊಡಲಿಕ್ಕಾಗೋದಿಲ್ಲ. ಎಲ್ಲ ಕೊಡ್ತಾರೆ. ಮನೆ ತಾನೇ ಬಂದಿದ್ರು ಅಧ್ಯಕ್ಷರಿಗೆ, ನಾವು ಭೇಟಿ ಆಗಲಿಲ್ಲ, ಭೇಟಿ ಆಗಬೇಕಾಗಿತ್ತು. ಅಧ್ಯಕ್ಷರು ಎಲ್ಲವೂ ಹೇಳೋದು ಅಜಯ್ ಸಿಂಗ್ ಅವರು. ಆ ಕಾರಣದಿಂದ ನಮಗೆ ಈ ಒಂದು ಟ್ರ್ಯಾಕ್ ಮಾಡ್ಕೊಂಥ ವ್ಯವಸ್ಥೆನ ಇಲ್ಲಿ ಆಚೆ ಬಂದಂಥ ಎಲ್ಲ ರಾಜಕೀಯ ನಾಯಕರು, ಎಲ್ಲ ಜಿಲ್ಲಾ ಮಂತ್ರಿಗಳು, ನಮ್ಮ ಜಿಲ್ಲೆಯವರೇ ಮಂತ್ರಿ ಆಗಿದ್ದಾರೆ. NS ಬೋಸರಾಜ್ ಅವರು ಬಹಳಷ್ಟು ಕಾಳಜಿ ಇದೆ. ಏನು ಇವತ್ತು ಮಾಮೂಲಿಕೆರೆಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಮೂಲಿಕೆರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದು ಸಿಂಥೆಟಿಕ್ ಟ್ರ್ಯಾಕ್ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವಂಥ ಒಂದು ಟ್ರ್ಯಾಕ್ ಮಾಡಿಕೊಳ್ಳಲಿ ಅಂತ ಅವ್ರಿಗೂ ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ P. ಚಂದ್ರಶೇಖರ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ K. ತಿಮ್ಮಾರೆಡ್ಡಿ, ಹಿರಿಯ ಉಪಾಧ್ಯಕ್ಷ ರಾಜ್ಕುಮಾರ್, ಉಪಾಧ್ಯಕ್ಷರಾದ N. ಶ್ರೀನಿವಾಸ್ ರೆಡ್ಡಿ, ಭಗತ್ ಸಿಂಗ್, ಸಹ ಕಾರ್ಯದರ್ಶಿಯಾದ ಬೆಲ್ಲಂ ಕಿರಣ್, ಮೃತ್ಯುಂಜಯ M, ಕಾನೂನು ಸಲಹೆಗಾರ SK. ನಾಗಿರೆಡ್ಡಿ ಸೇರಿದಂತೆ ಇತರರಿದ್ದರು.